ಇವಾಗ ಡಯಾಬಿಟಿಸ್ ಇರೋರಿಗೆ ಅಂದರೆ ಸಕ್ಕರೆ ಕಾಯಿಲೆ ಇರೋರಿಗೆ ಯಾವ ರೀತಿಯ ಕಣ್ಣಿನ ಸಮಸ್ಯೆಗಳು ಎದುರಾಗ್ತವೆ? ಕಣ್ಣು ಒಳಗಡೆ ಇರತಕ್ಕಂಥ ಅಕ್ಷಿಪಟಲದ ಒಂದು ರಕ್ತನಾಳಗಳಲ್ಲಿ ಆಗ್ತಕ್ಕಂಥ ಒಂದು ತೊಂದರೆ, ಕೆಟರಾಕ್ಟ್ ಅಥವಾ ಕಣ್ಣಿನ ಪೊರೆ ಅನ್ನೋದು ಸಹ ಸ್ವಲ್ಪ ಬೇಗ ಕಾಣಿಸ್ಕೊಳ್ಳುತ್ತೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಣ್ಣಿನ ರಕ್ಷಣೆ ಮತ್ತು ಆರೋಗ್ಯದ ಕುರಿತು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ಈ ಚರ್ಚೆಯಲ್ಲಿ ನಮ್ಮೊಂದಿಗಿದ್ದಾರೆ ದೇಶ ವಿದೇಶದಲ್ಲಿ ಖ್ಯಾತಿಯನ್ನು ಪಡೆದಿರುವಂತಹ ಕಣ್ಣಿನ ತಜ್ಞ ಡಾಕ್ಟರ್ YL ರಾಜಶೇಖರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ನಾವು ಹಿಂದಿನ ಚರ್ಚೆಯಲ್ಲೂ ಒಂದ್ಸಲ ಯೂಸ್ ಮಾಡಿದ್ವಿ. ಇವಾಗ ಡಯಾಬಿಟಿಸ್ ಇರೋರಿಗೆ ಅಂದರೆ ಸಕ್ಕರೆ ಕಾಯಿಲೆ ಇರೋರಿಗೆ ಯಾವ ರೀತಿಯ ಕಣ್ಣಿನ ಸಮಸ್ಯೆಗಳು ಎದುರಾಗ್ತವೆ, ಅದಕ್ಕೆ ಮತ್ತೆ ಅವ್ರು ಹೇಗೆ ಅದನ್ನು ಕಂಡಿಡ್ಕೊಬೋದು, ಪರಿಹಾರ ಏನು ಅನ್ನೋದ್ರ ಬಗ್ಗೆ ನೋಡಿ. ಡಯಾಬಿಟಿಸ್ ಅನ್ನೋದು ದೇಹದ ಪ್ರತಿಯೊಂದು ಭಾಗಗಳಿಗೂ ತೊಂದರೆ ಮಾಡಬಲ್ತಕ್ಕಂಥ ಒಂದು ದೇಹದ ಒಂದು ಕಾಯಿಲೆ. ಲೈಫ್ ಸ್ಟೈಲ್ ಡಿಸೀಸ್ ಅನ್ಬೋದು ಅಥವಾ ಒಂದು ಕಾಯಿಲೆ ಅನ್ಬೋದು. ಕಣ್ಣಲ್ಲೂ ಸಹ ಡಯಾಬಿಟಿಸಿಂದ ಸಾಕಷ್ಟು ತೊಂದರೆಗಳಾಗತ್ತೆ. ಕಣ್ಣಿನ ಪ್ರತಿಯೊಂದು ಭಾಗಕ್ಕೂ ಸಹ ಡಯಾಬಿಟಿಸ್ ಸಂಬಂಧಪಟ್ಟಂಗೆ ತೊಂದರೆ ಆಗ್ಬೋದು. ಅಂದರೆ ಕಣ್ಣಿನ ರೆಪ್ಪೆಯಿಂದ ಹಿಡಿದು ಕಣ್ಣಿನ ಮುಂಭಾಗ, ಕಾರ್ನಿಯಾ, ಲೆನ್ಸು, ಆಮೇಲೆ ಕಣ್ಣು ವಿಟ್ರಿಯಸ್, ಆಮೇಲೆ ರೆಟಿನಾ, ಈ ಥರ ಏನೇನು ಭಾಗಗಳಿದೆಯೋ ಆಪ್ಟಿಕ್ ನರ್ವ್, ಪ್ರತಿಯೊಂದು ಭಾಗಕ್ಕೂ ಸಹ ಡಯಾಬಿಟಿಸ್ ಸಂಬಂಧಪಟ್ಟಂಗೆ ತೊಂದರೆ ಆಗ್ಬೋದು. ಸಾಮಾನ್ಯವಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ಅಂದರೆ, ಅದರಲ್ಲೂ ದೃಷ್ಟಿಗೆ ತೊಂದರೆ ಕೊಡ್ತಕ್ಕಂಥದ್ದು ಅಂದರೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಅಂದರೆ ಕಣ್ಣು ಒಳಗಡೆ ಇರತಕ್ಕಂಥ ಅಕ್ಷಿಪಟಲದ ಒಂದು ರಕ್ತನಾಳಗಳಲ್ಲಿ ಆಗ್ತಕ್ಕಂಥ ಒಂದು ತೊಂದರೆ. ಅಕ್ಷಿಪಟಲಕ್ಕೆ ಬೇಕಾಗಿರ್ತಕ್ಕಂಥ ರಕ್ತ ಮತ್ತು ಆಹಾರ, ಆಕ್ಸಿಜನ್, ಇವು ಮೂರು ಸಿಗದೇ ಇರೋದರಿಂದ ಅಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ತೊಂದರೆ ಡಯಾಬಿಟಿಕ್ ರೆಟಿನೋಪತಿ. ಇದು ಸೈಲೆಂಟಾಗಿರ್ತಕ್ಕಂಥದ್ದು. ಯಾವುದೇ ಮುನ್ಸೂಚನೆಗಳು, ಯಾವುದೋ ತೊಂದರೆಗಳು ಕಾಣಿಸ್ಕೊಳ್ಳಲ್ಲ. ಪರೀಕ್ಷೆ ಮಾಡಿದಾಗ ಗೊತ್ತಾಗತ್ತೆ, ಆದರೆ ವ್ಯಕ್ತಿಗೆ ಗೊತ್ತಾಗೋದಿಲ್ಲ. ಅವ್ರು ಅಂದ್ಕೊಳ್ತಾರೆ ನನ್ನ ಡಯಾಬಿಟಿಸ್ ಕಂಟ್ರೋಲ್ ಇದೆ, ಕಣ್ಣು ಚೆನ್ನಾಗಿ ಕಾಣ್ತಾ ಇದೆ, ಪೇಪರ್ ಓದ್ತಾ ಇದ್ದೀನಿ, ಎಲ್ಲ ಚೆನ್ನಾಗಿದೆ ಅಂತ. ಆದರೆ ಒಂದು ದಿನ ಇದ್ದಕ್ಕಿದ್ದಂಗೆ ಕಣ್ಣು ಒಳಗಡೆ ರಕ್ತ ಹರಿದು ಬಂದು ಕಣ್ಣಿನ ದೃಷ್ಟಿ ಸಂಪೂರ್ಣವಾಗಿ ಹೋಗ್ಬೋದು. ಸೊ ಹಾಗಾಗಿ ಡಯಾಬಿಟಿಕ್ ರೆಟಿನೋಪತಿ ಅನ್ನೋದನ್ನು ಪ್ರತಿಯೊಂದು ಡಯಾಬಿಟಿಕ್ ಪೇಷಂಟ್ ಸಹ ತಿಳ್ಕೊಂಡಿರಬೇಕು. ಇದು ಡಯಾಬಿಟಿಸ್ ಇದೆ ಅಂತ ಗೊತ್ತಾದಾಗ ಕಣ್ಣಿನ ಪರೀಕ್ಷೆ ಮಾಡ್ಕೊಳ್ಳೋದ್ರ ಮೂಲಕ ಒಂದು ಬೇಸ್ ಲೈನ್ ಚೆಕಪ್ ಆಗುತ್ತೆ. ನಂತರ ಆರೋಗ್ಯ ನೋಡಿಕೊಂಡು ವೈದ್ಯರು ಹೇಳ್ತಾರೆ ವರ್ಷಕ್ಕೊಮ್ಮೆ ಕಣ್ಣಿನ ಪರೀಕ್ಷೆ ಬೇಕಾ ಅಥವಾ 6 ತಿಂಗಳಿಗೊಮ್ಮೆ ಕಣ್ಣಿನ ಪರೀಕ್ಷೆ ಮಾಡಿಸ್ಕೋಬೇಕಾ ಅಂತ, ಅಥವಾ ಅವರ ಕಣ್ಣಿನ ಒಂದು ಆರೋಗ್ಯ ನೋಡಿಕೊಂಡು ಎಷ್ಟು ದಿನಕ್ಕೊಮ್ಮೆ ಮಾಡಬೇಕು ಅಂತ. ಅದನ್ನು ಮರೀದೆ ಮಾಡ್ಕೋಬೇಕು. ಎಷ್ಟೋ ಜನಕ್ಕೆ ನಾವು ಹೇಳ್ತೀವಿ, ಪಾಪ ತುಂಬ ಡಿಸಿಪ್ಲಿನ್ಡ್ ಇರ್ತಾರೆ, 6 ತಿಂಗಳಿಗೆ ಒಂದ್ಸಲಿ ತೋರಿಸ್ಕೊಳ್ಳಿ ಅಂದರೆ ಆಯಿತು ಸರ್ ಅಂತಾರೆ. ಬಟ್ ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲಿ 2 ವರ್ಷ ಆಗಿರುತ್ತೆ. ಏನು ಸರ್ 2 ವರ್ಷ ಆಗೋಯ್ತು, ನೀವು ಬಂದೇ ಇಲ್ಲ ಅಂದರೆ, ಹೌದಾ ಇಷ್ಟು ಬೇಗ ಟೈಮ್ ಹೋಯ್ತಾ ಅಂತ. ಟೈಮ್ ಆ ಥರ ಹೋಗುತ್ತೆ. ಸೊ ಹಾಗಾಗಿ ನಾವು ಅವ್ರಿಗೆ ಹೇಳ್ತೀವಿ, ಈ ಒಂದು ನೋಟ್ ಮಾಡ್ಕೊಳ್ಳಿ ಡೇಟ್ಸ್ನ. ಸೊ ಯುಗಾದಿಗೆ ಬಂದವ್ರಿಗೆ ಹೇಳ್ತೀವಿ, ದೀಪಾವಳಿಗೆ ಬನ್ನಿ, ದೀಪಾವಳಿಗೆ ಅಂದರೆ ಹಬ್ಬಗಳಾದ್ರೂ ಜ್ಞಾಪಕ ಇರುತ್ತೆ, ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ತಾರೆ ಅಂತ. ಅಂದರೆ ಪ್ರಿವೆಂಟಿವ್ ಐ ಕೇರ್ ಮಾಡೋದ್ರಿಂದ ಕಣ್ಣಿನ ದೃಷ್ಟಿಯನ್ನು ಕಾಪಾಡ್ಕೋಬೋದು. ಅದೇ ಮಾಡ್ಕೊಳ್ಳದೇ ಇದ್ದಾಗ ಒಂದು ಹಂತಕ್ಕೂ ಮೀರಿ, ಅದರಲ್ಲಿ 3 ಹಂತ ಇದೆ: ಬ್ಯಾಕ್ಗ್ರೌಂಡ್, ಪ್ರೀ ಪ್ರಾಲಿಫರೇಟಿವ್ ಆ್ಯಂಡ್ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ. ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಸ್ಟೇಜ್ಗೆ ಹೋದಾಗ ಅದು ದೃಷ್ಟಿ ಕಳ್ಕೊಳ್ಳೋಕ್ಕೆ ಶುರುವಾಗಿದೆ ಅಂತ ಅರ್ಥ. ಆವಾಗ ಹೆಚ್ಚು ಟ್ರೀಟ್ಮೆಂಟ್ ಮಾಡಲಿಕ್ಕೂ ಕಷ್ಟ ಆಗತ್ತೆ. ಸೊ ಹಾಗಾಗಿ ಇದನ್ನು ಪ್ರಿವೆಂಟಿವ್ ಚೆಕಪ್ ಮಾಡಿಸ್ಕೋಬೇಕು. ಅದಲ್ಲದೆ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಕೆಟರಾಕ್ಟ್ ಅಥವಾ ಕಣ್ಣಿನ ಪೊರೆ ಅನ್ನೋದು ಸಹ ಸ್ವಲ್ಪ ಬೇಗ ಕಾಣಿಸ್ಕೊಳ್ಳುತ್ತೆ. ಆ ಥರ ಇದ್ದಾಗ ಅದಕ್ಕೆ ಚಿಕಿತ್ಸೆ ಮಾಡ್ಕೋಬೋದು. ಗ್ಲಕೋಮಾ ಅನ್ನೋ ಒಂದು ಕಂಡೀಷನ್ನು ಡಯಾಬಿಟಿಕ್ ಪೇಷಂಟ್ಸಲ್ಲಿ ಹೆಚ್ಚು ಸಾಮಾನ್ಯವಾಗಿ ಕಂಡು ಬರುತ್ತೆ ಅಂತ ಹೇಳಿ, ಸೊ ಅವರು ಸಹ ಮಾಡ್ಕೋಬೋದು. ಕೆಲವೊಮ್ಮೆ ತೀರಾ ಕಂಟ್ರೋಲಲ್ಲಿಲ್ಲ ಅನ್ನೋರಿಗೆ ಕಣ್ಣಿನ ಮಸಲ್ಸ್ದು ಪ್ಯಾರಾಲಿಸಿಸ್ ಥರ ಆಗಿ 2 ಕಾಣೋ ಥರ ಎಲ್ಲ ಆಗುತ್ತೆ. ಆಮೇಲೆ ಕೆಲವರಿಗೆ ಆಪ್ಟಿಕ್ ನರ್ವ್ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗಿ ಆ ತೊಂದರೆ ಆಗುತ್ತೆ. ಸೊ ಒಂದು ತರಹ ಹೇಳಬೇಕು ಅಂದರೆ ಡಯಾಬಿಟಿಸಿಂದ ಕಣ್ಣಿಗೆ ಡ್ಯಾಮೇಜ್ ಆಗೋ ಒಂದು ಸಾಧ್ಯತೆ ಇರುತ್ತೆ. ಡಯಾಬಿಟಿಸ್ನ ಆದಷ್ಟು ಕಂಟ್ರೋಲಲ್ಲಿ ಇಟ್ಕೋಬೇಕು. ಕೆಲವೊಮ್ಮೆ ಡಯಾಬಿಟಿಸ್ ಜೊತೆಗೆ BP ಅಥವಾ ಕೊಲೆಸ್ಟ್ರಾಲ್ ಈ ಥರ ತೊಂದರೆಗಳಿದ್ರು ಅದನ್ನೂ ಸಹ ಕಂಟ್ರೋಲಲ್ಲಿ ಇಟ್ಕೋಬೇಕು. ಮತ್ತು ಮರೆಯದೆ ಪ್ರಿವೆಂಟಿವ್ ಐ ಚೆಕಪ್ಸ್ನ ಮಾಡ್ಕೋಬೇಕು. ಅದು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಜನರ ದೃಷ್ಟಿಯನ್ನು ಕಾಪಾಡಲಿಕ್ಕೆ ಸಾಧ್ಯ ಉಂಟು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಈಗಂತೂ ಸಕ್ಕರೆ ಕಾಯಿಲೆ ಅನ್ನೋದು ಚಿಕ್ಕ ಮಕ್ಕಳಿಂದನೇ ಆರಂಭ ಆಗ್ತಾ ಇದೆ. ಸೊ ಮಕ್ಕಳಲ್ಲಿ, ಎಸ್ಪೆಷಲಿ ಮಕ್ಕಳಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಲೇಬೇಕು. ಆ ಮಗುವಿನ ಕಣ್ಣಿನ ಆರೋಗ್ಯವನ್ನು ಕಾಪಾಡೋಣ, ಎಚ್ಚರಿಕೆಯನ್ನು ವಹಿಸೋಣ. ನಮಸ್ಕಾರ.